وبركاته. بسم الله والحمد لله والصلاة والسلام على أشرف رسول الله وعلى آله وصحبه الفائزين برضا الله ما بعد. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ ಸನ್ಮಾನ್ಯ MS ಮಹಮ್ಮದ್ರವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಇಲ್ಲಿಗೆ ಆಗಮಿಸಿದ ಈ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿಗಳು, ಅತ್ಯಂತ ಪಾರದರ್ಶಕ ಅಧಿಕಾರಿಗಳು ಕೂಡ ಆಗಿರುವ ಶಶಿಕಾಂತ್ ಸೆಂಥಿಲ್ರವರೇ, ಸಾಮಾಜಿಕ ಹೋರಾಟಗಾರರಾಗಿರುವ ನಿಖಿತ್ ರಾಜ್ ಮೌರ್ಯರವರೇ, ಎಲ್ಲ ವಿಶಿಷ್ಟ ಅತಿಥಿಗಳೇ, ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸೇರಿರುವ ಪ್ರೀತಿಯ ಸಹೋದರರೇ, ಇವತ್ತು ನಾವು ಕೇಂದ್ರ ಸರ್ಕಾರವು ಜಾರಿಗೆ ತರಲಿಕ್ಕೆ ಇಚ್ಛಿಸಿರುವಂತಹ NRC ಮತ್ತು CAA NPR ಕಾಯ್ದೆಗಳ ಬಗ್ಗೆ ಈ ದೇಶದ ಜನರಿಗಿರುವಂತಹ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಬೇಕಾಗಿ ಇಲ್ಲಿ ನಾವು ಸೇರಿದ್ದೇವೆ. ಬಹುಶಃ ಈ ದೇಶವು ಸ್ವಾತಂತ್ರ್ಯಗೊಂಡ ಬಳಿಕ ಇಷ್ಟೊಂದು ಜನರು, ಇಷ್ಟೊಂದು ಈ ದೇಶದ ಪ್ರಜೆಗಳು ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡುವಂತಹ, ಹೋರಾಡುವಂತಹ ಒಂದು ವಿಷಯ ಇದ್ರೆ ಬಹುಶಃ NRC ಮತ್ತು CAA ಕಾಯ್ದೆಗಳಾಗಿರಬಹುದು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತ ದೇಶದ ಸ್ವಾತಂತ್ರ್ಯದ ನಂತರ ಈ ದೇಶದ ಜನತೆ ಅತ್ಯಂತ ಹೆಚ್ಚಾಗಿ ಆತಂಕ ಪಡುತ್ತಿರುವಂತಹ ಒಂದು ವಿಚಾರ ಕೂಡ NRC ಅಥವಾ CAA ಕಾಯ್ದೆಗಳಾಗಿದೆ. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಈ ಕಾಯ್ದೆಗಳ ಬಗ್ಗೆ ಇರುವಂತಹ ಎಲ್ಲ ರೀತಿಯ ಆತಂಕಗಳನ್ನು ನಿವಾರಣೆ ಮಾಡಿ ಈ ದೇಶವನ್ನು ಹೊಡೆಯುವಂತಹ ಎಲ್ಲ ಷಡ್ಯಂತ್ರಗಳಿಂದ ಹಿಂದೆ ಸರಿದು ಈ ದೇಶವನ್ನು ಈ ದೇಶದ ಪ್ರಜೆಗಳಿಗೆ ಬಿಟ್ಟುಕೊಡಬೇಕೆಂದು ಈ ದೇಶದ ಸರ್ಕಾರದೊಂದಿಗೆ ಒತ್ತಾಯಪಡಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, 190 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತಹ ಬ್ರಿಟಿಷರು ಅವರ ಸ್ವಾತಂತ್ರ್ಯ ಬ್ರಿಟಿಷರು ಅವರ ವಿರುದ್ಧ ಈ ದೇಶದ ಪ್ರಜೆಗಳು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಾಗ ಆ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ನಿರಂತರವಾಗಿ ಬ್ರಿಟಿಷರು ಕೇಳುತ್ತಾ ಇದ್ದಂತಹ ಒಂದು ಪ್ರಶ್ನೆ ಇತ್ತು. ಅದೇನಂತ ಕೇಳಿದರೆ, ವೈವಿಧ್ಯಮಯವಾದ ಭಾಷೆಗಳು, ವೈವಿಧ್ಯಮಯವಾದ ಧರ್ಮಗಳು, ಸಿದ್ಧಾಂತಗಳು ಎಲ್ಲವೂ ಕೂಡ ಒಳಗೊಂಡಿರುವಂತಹ ಈ ಭಾರತ ದೇಶಕ್ಕೆ ನಾವು ಸ್ವಾತಂತ್ರ್ಯವನ್ನು ಕೊಟ್ಟರೆ ಅದನ್ನು ಯಾವ ರೀತಿ ನಿಮಗೆ ಅನುಭವಿಸಲಿಕ್ಕೆ ಸಾಧ್ಯ ಎಂಬ ಮಾತನ್ನು ನಿರಂತರವಾಗಿ ಬ್ರಿಟಿಷರು ಭಾರತೀಯರೊಂದಿಗೆ ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಜಾತಿ ಮತ ಧರ್ಮವಿಲ್ಲದೆ ಈ ದೇಶದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಒಕ್ಕರಳಿಯಿಂದ ಅವರಿಗೆ ಕೊಟ್ಟಂತಹ ಉತ್ತರ, ನೀವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ನೋಡಿ, ನಾವು ಯಾವ ರೀತಿ ಜಾತಿ ಮತ ಪಥ ವರ್ಗಗಳಿಗೆ ಭಿನ್ನವಾಗಿ ಒಂದು ಸುಂದರವಾದ ಮಾದರಿ ಯೋಗ್ಯವಾದ ದೇಶವನ್ನಾಗಿ ಈ ದೇಶವನ್ನು ನಾವು ಯಾವ ರೀತಿ ಮುನ್ನಡೆಸ್ತೇವೆ ಎಂಬುದನ್ನು ನೀವು ಕಾದು ನೋಡಿರಿ ಎಂಬ ಮಾತನ್ನು ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಅವತ್ತು ಬ್ರಿಟಿಷರೊಂದಿಗೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದರು. ಆ ಸಂದರ್ಭದಲ್ಲಿ ಪ್ರೀತಿಯ ಸಹೋದರರೇ, 1947ರಂದು ಮಧ್ಯರಾತ್ರಿ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಗಂಟು ಮೂಟ ಕಟ್ಟಿ ನಾಡಿನಿಂದ ಹೊರಹೋದ ಮೇಲೆ ಸರಿಸುಮಾರು 7.5 ದಶಕಗಳು ಕಳೆದರೂ ಕೂಡ ಈ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆಯು ಜಾತಿ ಮತ ವರ್ಗ ವರ್ಣ ಭೇದಗಳನ್ನು ಮರೆತು ಸ್ವತಃ ಅಣ್ಣ ತಮ್ಮಂದಿರಂತೆ ಈ ದೇಶದಲ್ಲಿ ಬದುಕುತ್ತಾ ಇದ್ದಾರೆ. ಇದರರ್ಥ ಈ ದೇಶದಲ್ಲಿ ಯಾವುದೇ ಗಲಭೆಗಳು ನಡೆದಿಲ್ಲ ಎಂದಲ್ಲ. ಒಂದು ಮನೆಯಲ್ಲಿರುವ
ದೇಶದಲ್ಲಿರುವ ಅಣ್ಣ ತಮ್ಮಂದಿರು ಪರಸ್ಪರ ಹೊಡೆದಾಡುವ, ಪರಸ್ಪರ ಮಾತನಾಡುವ ರೀತಿಯಲ್ಲಿರುವ ಗಲಭೆಗಳು ಈ ದೇಶದಲ್ಲಿ ಬಹುಶಃ ನಡೆದಿರಬಹುದು. ಆದರೆ ಪ್ರೀತಿಯ ಸಹೋದರರೇ, ಈ ದೇಶದ ಸಂವಿಧಾನವನ್ನು ಹೊಡೆಯುವ, ಈ ದೇಶವನ್ನು ಜಾತಿಯ ಆಧಾರದಲ್ಲಿ ಹೊಡೆಯುವ ಯಾವುದೇ ರೀತಿಯ ಕೆಲಸಗಳು 7 ದಶಕಗಳಲ್ಲಿ ಭಾರತ ದೇಶದಲ್ಲಿ ನಡೆಯಲಿಲ್ಲ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕಂತ ಹೇಳಿದರೆ ಪ್ರೀತಿಯ ಸಹೋದರರೇ, ಭಾರತ ದೇಶ ಜಗತ್ತಿನಲ್ಲಿ ಅತ್ಯಂತ ಉದಾತ್ತವಾದ ಉತ್ತಮವಾದ ಒಂದು ದೇಶವಾಗಿದೆ. ಈ ದೇಶಕ್ಕೆ ಸಮಾನವಾದ ಒಂದು ಅರ್ಥವಿಲ್ಲ. ಅಷ್ಟೊಂದು ರೀತಿಯ ಉತ್ತಮವಾದ ಉದಾತ್ತವಾದ ಎಲ್ಲಾ ಧರ್ಮೀಯರನ್ನು, ಎಲ್ಲಾ ವಿಚಾರಗಳನ್ನು, ಎಲ್ಲಾ ಆಚಾರಗಳನ್ನು ತನ್ನ ಮಡಿಲಲ್ಲಿ ಅರಗಿಸಿಕೊಂಡು ಎಲ್ಲರಿಗೂ ಕೂಡ ಬದುಕುವ ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದು ಧರ್ಮ ದೇಶವಾಗಿದೆ ನಮ್ಮ ವಿಶಾಲವಾದಂತಹ ಭಾರತ ದೇಶ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಈ ದೇಶಕ್ಕೆ ದಾಳಿ ಮಾಡಿದಂತಹ ಹಲವಾರು ವೈದೇಶಿಗಳು ಯಾವತ್ತೂ ಕೂಡ ಅವರು ಈ ದೇಶವನ್ನು ತಮ್ಮ ಧರ್ಮದ ಆಧಾರದ ಮೇಲೆ ಆಳುವಂತಹ ಕೆಲಸಗಳನ್ನು ಮಾಡಿಲ್ಲ. ಅವರು ತಮ್ಮದೇ ಆದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸುವಂತಹ ಕೆಲಸಗಳನ್ನು ಮಾಡಿದರು. ನೀವು ನೋಡಿ, ಸರಿಸುಮಾರು 800 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತಹ ಮುಸಲ್ಮಾನರು ಯಾವತ್ತೂ ಕೂಡ ಈ ದೇಶವನ್ನು ಒಂದು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ. ಅದೇ ರೀತಿ ಆರ್ಯರಿರಬಹುದು, ಫ್ರೆಂಚರಿರಬಹುದು, ಡಚ್ಚರಿರಬಹುದು, ಮೌರ್ಯರಿರಬಹುದು, ಯಾರು ಕೂಡ ಈ ನಾಡನ್ನು ತಮ್ಮದೇ ಆದ ಧರ್ಮಕ್ಕೆ ಹೊಂದಿಕೊಂಡಂತಹ ದೇಶವನ್ನಾಗಿ ಮಾಡಿಲ್ಲ. ಅದಕ್ಕೆ ಬದಲಾಗಿ ಅವರು ಈ ದೇಶವನ್ನು ತಮ್ಮ ವಸಾಹತುಶಾಹಿಯನ್ನಾಗಿ ಮಾಡಿ ತಮ್ಮ ಸಂಸ್ಥಾನವನ್ನು ಸ್ಥಾಪಿಸುವಂತಹ ಕೆಲಸಗಳನ್ನು ಅವರು ಮಾಡಿದರೆ ಇದು ಈ ಭಾರತ ದೇಶದ ಇತಿಹಾಸವಾಗಿದೆ ಪ್ರೀತಿಯ ಸಹೋದರರೇ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಸಹಸ್ರಾರು ವರ್ಷಗಳ ಸೌಹಾರ್ದತೆಯ ಇತಿಹಾಸವಿರುವ ಭಾರತ ದೇಶವನ್ನು ಈ ದೇಶದಲ್ಲಿ ಯಾವ ರೀತಿಯ ಸರ್ವಾಧಿಕಾರಿ ಬಂದರೂ ಈ ದೇಶದ ಸಾರ್ವಭೌಮತೆಯನ್ನು ಒಡೆಯಲು ಸಾಧ್ಯವೇ ಇಲ್ಲ ಎಂಬ ಮಾತನ್ನು ಬಹಳಷ್ಟು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದೊಂದು ಪ್ರಜಾತಂತ್ರ, ಗಣತಂತ್ರ ಜಾತ್ಯತೀತ ರಾಷ್ಟ್ರವಾಗಿದೆ ಭಾರತ ದೇಶ. ಈ ದೇಶದಲ್ಲಿ ಜನಿಸಿದ ಪ್ರತಿಯೊಬ್ಬ ಭಾರತೀಯನಿಗೂ ಇಲ್ಲಿ ಬದುಕುವಂತಹ ಅವಕಾಶವಿದೆ. ತನ್ನ ಕೈಯಲ್ಲಿರುವ ಯಾವುದಾದರೊಂದು ದಾಖಲೆಯ ಕೊರತೆಯಿಂದ ಆತನು ಒಮ್ಮೆಯೂ ಕೂಡ ಈ ದೇಶವನ್ನು ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ಸಹೋದರರೇ, ಈಗ ಭಾರತ ದೇಶದ ನಮ್ಮ ಸರ್ಕಾರ ತನ್ನ ವರಸೆಯನ್ನು ಬದಲಾಯಿಸುತ್ತಾ ಈ ಒಂದು ಕಾಯ್ದೆಯಿಂದ ಈ ದೇಶದ ಜನತೆಗೆ, ಈ ದೇಶದ ಮುಸಲ್ಮಾನರಿಗೆ ಯಾವುದೇ ತೊಂದರೆ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ತೊಂದರೆ ಇಲ್ಲ ಅಂತ ನೀವು ಹೇಳಬೇಕಾದ ಅಗತ್ಯವಿಲ್ಲ, ತೊಂದರೆ ಪಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯವೂ ಕೂಡ ಇಲ್ಲ ಎಂಬ ಮಾತನ್ನು ಬಹಳಷ್ಟು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಇದು ಯಾವತ್ತೂ ಕೂಡ ಮುಸಲ್ಮಾನರು ತಮಗೆ ಸಂಬಂಧವಾದ ವಿಚಾರದಲ್ಲಿ ಇವತ್ತು ಹೋರಾಟ ಮಾಡಲಿಕ್ಕೆ ಬೀದಿಗೆ ಬರಲಿಲ್ಲ. ನೀವು ನೋಡಿ, ಭಾರತ ದೇಶದಲ್ಲಿ ಮುಸಲ್ಮಾನರು ಹಲವಾರು ಶತಮಾನಗಳಿಂದ ಬದುಕುತ್ತಾ ಇದ್ದಾರೆ. ಯಾವುದೇ ಸಂದರ್ಭಗಳಲ್ಲೂ ಅವರು ಬೀದಿಗಳಿಂದ ಹೋರಾಟ ಮಾಡಿದಂತಹ ಚರಿತ್ರೆ ಇಲ್ಲ. ನೀವು ನೋಡಿ, ಇತ್ತೀಚಿನ ಕೆಲವು ಘಟನೆಗಳು, ತ್ರಿಬಲ್ ತಲಾಖ್ಗಳಿರಬಹುದು, ಅದೇ ರೀತಿ ಮುಸಲ್ಮಾನರು ಸಹಸ್ರಾರು ವರ್ಷಗಳಿಂದ ಆರಾಧನೆ ಮಾಡುತ್ತಾ ಬಂದಿರುವಂತಹ ಬಾಬರಿ ಮಸೀದಿ, ಆ ಬಾಬರಿ ಮಸೀದಿ ಧ್ವಂಸಗೊಂಡಾಗ ಮುಸಲ್ಮಾನರು ಅದರ ವಿರುದ್ಧ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಿಲ್ಲ. ಮುಸ್ಲಿಂ ವಿದ್ವಾಂಸರು ಈ ನಾಡಿನಲ್ಲಿರುವ ಜನರೊಂದಿಗೆ ಶಾಂತಿಯನ್ನು ಕಾಪಾಡಲಿಕ್ಕೆ ಆಹ್ವಾನವನ್ನು ಕೊಟ್ಟರು. ಯಾಕೆ ಬೇಕಾಗಿ ಪ್ರೀತಿಯ ಸಹೋದರರೇ, ನಮ್ಮ ಒಂದು ಮಸೀದಿ ಉರುಳಿ ಹೋಗಿದೆ, ನಮ್ಮ ಒಂದು ಮಸೀದಿ ನಾಶವಾಗಿದೆ. ಆದರೆ ಅದರ ಹೆಸರಿನಲ್ಲಿ ಈ ದೇಶ ಇಬ್ಬಾಗಬಾಗಬಾರದು, ಈ ದೇಶದ ಶಾಂತಿಯನ್ನು ಕೆಡುವಂತಹ ಕೆಲಸಗಳನ್ನು ಮಾಡಬಾರದು, ಈ ದೇಶವು ನಾಶವಾಗಿ ಹೋಗಬಾರದು. ಈ ನಾಡಿನ ಮುಸಲ್ಮಾನರು ಕೈಗೊಂಡಂತಹ ತೀರ್ಮಾನವಾಗಿದ್ದರೆ ಪ್ರೀತಿಯ ಸಹೋದರರೇ, ಇವತ್ತು ಮುಸಲ್ಮಾನರು ಬೀದಿಗೆ ಇಳಿದಿರೋದು ಮುಸಲ್ಮಾನರಿಗೆ ಸಂಬಂಧಪಟ್ಟ ವಿಚಾರವಾಗಿರೋದರಿಂದಲ್ಲ. ನಮಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳು ಬಂದರೂ ಕೂಡ ನಾವು ಬೀದಿಗೆ ಇಳಿದಿರಲಿಲ್ಲ. ಆದ್ರೆ ಇವತ್ತು ಭಾರತ ದೇಶದ ಸಂವಿಧಾನವನ್ನು ತಿದ್ದಿ ಈ ದೇಶವನ್ನು ನಾಶ ಮಾಡಿ ಜಾತಿಯ ಆಧಾರದ ಮೇಲೆ ಹೊಡೆಯುವಂತಹ ಕೆಲಸವನ್ನು ಮಾಡುವುದರಿಂದ ಇವತ್ತು ಕೋಟ್ಯಾಂತರ ಮುಸಲ್ಮಾನರು ಬೀದಿಗಿಳಿದಿದ್ದಾರೆ. ಪ್ರೀತಿಯ ಸಹೋದರರೇ, ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇಲ್ಲಿ ಕೆಲವೊಮ್ಮೆ ಕೋಮುವಾದಿಗಳು 5% ಇರಬಹುದು, ಆದರೆ 95% ಭಾರತ ದೇಶವನ್ನು ಪ್ರೀತಿಸುವ, ಭಾರತ ದೇಶದ 140 ಕೋಟಿ ಜನತೆ ಇರುವ ತನಕ ಈ ದೇಶವನ್ನು ಯಾವುದಾದರೊಂದು ಧರ್ಮಕ್ಕೆ ಸೇರಿದ ದೇಶವನ್ನಾಗಿ ಮಾರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಮಾತನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಇದೊಂದು ಮುಸಲ್ಮಾನರಿಗೆ ಸಂಬಂಧವಾದ ವಿಚಾರವಾಗಿದ್ದರೆ ಖಂಡಿತವಾಗಿಯೂ ಶಶಿಕಾಂತ್ ಸೆಂಥಿಲ್ ರವರು ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನಮ್ಮೆಲ್ಲರ
ಅಭಿಮಾನವಾಗಿ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಅವರು ಯಾವತ್ತೂ ಕೂಡ ಇದೊಂದು ಮುಸಲ್ಮಾನರ ಸಮಸ್ಯೆ ಮಾತ್ರ ಆಗಿದ್ದರೆ ಇವರು ಬಂದು ನಮ್ಮೊಂದಿಗೆ ಸೇರ್ತಾ ಇರಲಿಲ್ಲ. ಅದೇ ರೀತಿ ನಿಖಿತ್ ರಾಜ್ ಮೌರ್ಯರವರು ಕೂಡ ಇವತ್ತು ಬರ್ತಾ ಇರಲಿಲ್ಲ. ಇವತ್ತು ನಮ್ಮ ಪ್ರತಿಭಟನೆಯಲ್ಲಿ ಸೇರುವ ನೂರಾರು ಈ ದೇಶದ ಮುಸಲ್ಮಾನೇತರ ಬಂಧುಗಳು ಅವರು ಕೂಡ ಬರ್ತಾ ಇರಲಿಲ್ಲ. ಆದ್ದರಿಂದ ಇದು ಮುಸಲ್ಮಾನರಿಗೆ ಸೇರಿದಂತಹ ಒಂದು ವಿಚಾರ ಮಾತ್ರವಲ್ಲ, ಅಲ್ಪಸಂಖ್ಯಾತರಾದ ಮುಸಲ್ಮಾನರ ಮೂಲಕ ಈ ನಾಡಿನಲ್ಲಿ ಕೆಲವೊಂದು ಕಾನೂನುಗಳನ್ನು ತಂದು ಮುಸಲ್ಮಾನರ ಮೂಲಕ ಅದನ್ನು ಪರೀಕ್ಷೆ ಮಾಡಿ ನಂತರ ಈ ನಾಡಿನಲ್ಲಿರುವ ಹಿಂದುಳಿದ ದೀನ ದಲಿತರನ್ನು ಅವರನ್ನು ದಬ್ಬುವಂತ ಅವರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಕೆಲಸಗಳ ಷಡ್ಯಂತ್ರಗಳಾಗಿದೆ ಎಂಬುದನ್ನು ಪ್ರೀತಿಯ ಸಹೋದರರೇ ಈ ನಾಡಿನ ಎಲ್ಲಾ ಜನರು ಕೂಡ ಅರಿಯಬೇಕಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರರೇ ಕಟ್ಟ ಕಡೆಯದಾಗಿ ಒಂದು ಮಾತನ್ನು ಹೇಳಿ ಸಮಯದ ಅಭಾವ ಇರೋದರಿಂದ ನನ್ನ ಮಾತನ್ನು ಮುಗಿಸಲಿಕ್ಕೆ ಬಯಸ್ತಾ ಇದ್ದೇನೆ. NRCಯ ಮೂಲಕ, NRC ಅಂದರೆ ರಾಷ್ಟ್ರೀಯ ಪೌರತ್ವ ನೋಂದಣಿ, ಎಲ್ಲರೂ ಕೂಡ ಈ ದೇಶದಲ್ಲಿರುವ ಜನರು ತನ್ನ ಪೌರತ್ವವನ್ನು ಇಲ್ಲಿ ನೋಂದಣಿ ಮಾಡಬೇಕಾಗಿದೆ. ಆದರೆ ಯಾರಿಗಾದರೂ ದಾಖಲೆಗಳನ್ನು ಸ್ಪಷ್ಟಪಡಿಸಲು ಸಾಧ್ಯವಾಗದೆ ಹೋದರೆ ಅವರು ಮುಸಲ್ಮಾನರು ಅಲ್ಲದಿದ್ದರೆ CAA ಕಾಯ್ದೆಯ ಮೂಲಕ ಅಥವಾ ಸಿಟಿಸನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಅವರಿಗೆ ಅವರಿಗೆ ಪೌರತ್ವವನ್ನು ಕೊಡಲಾಗುವುದು. ಆದರೆ ಮುಸಲ್ಮಾನರಿಗೆ ಕೊಡಲಾಗುವುದಿಲ್ಲ. ಕೇಳ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ, ಇದಕ್ಕೆ ಕೇಳುವಂತಹ ಕಾರಣಗಳು ಹಾಸ್ಯಾಸ್ಪದವಾಗಿದೆ. ಕಾರಣ ಇಲ್ಲಿ ವಿವಿಧ ದೇಶಗಳಿಂದ ಬಂದಂತಹ ಮುಸಲ್ಮಾನೇತರರು ಬಾಂಗ್ಲಾದಿಂದ, ಅಫ್ಘಾನದಿಂದ, ಅದೇ ರೀತಿ ಪಾಕಿಸ್ತಾನದಿಂದ ಬಂದವರು ಅಲ್ಲಿನ ದೌರ್ಜನ್ಯವನ್ನು ಸಹಿಸಲಾರದೆ ಬಂದಿದ್ದಾರೆ. ಅವರಿಗೆ ನಾವು ಪೌರತ್ವವನ್ನು ಕೊಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಮಾತನ್ನು ಈ ನಾಡಿನ ಸರ್ಕಾರದೊಂದಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮ್ಯಾನ್ಮಾರಿನಲ್ಲಿ ಅತ್ಯಂತ ಹೀನಾಯವಾದ ಬದುಕನ್ನು ಅನುಭವಿಸುತ್ತಿರುವಂತಹ ಮುಸಲ್ಮಾನರು, ಅಲ್ಲಿ ಬುದ್ಧರು ಬಹುಸಂಖ್ಯಾತ ಜನರಾಗಿದ್ದಾರೆ. ಅಲ್ಲಿನ ಮುಸಲ್ಮಾನರು ಅತ್ಯಂತ ತೀವ್ರವಾದ ಸಮಸ್ಯೆಗಳನ್ನು ಎದುರಿಸುವವರು ಇವತ್ತು ಭಾರತ ದೇಶಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಪೌರತ್ವವನ್ನು ಕೊಡುವಂತಹ ಮನಸ್ಸನ್ನು ಈ ದೇಶದ ಸರ್ಕಾರ ತೋರಿಸುತ್ತದೆ ಎಂಬ ಮಾತಿಗೆ ಈ ತನಕ ಈ ದೇಶದ ಗೃಹ ಇಲಾಖೆ ಉತ್ತರವನ್ನು ಕೊಟ್ಟಿಲ್ಲ ಎಂಬುದು ತಮ್ಮ ಆಸಕ್ತಿಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಎಂಬುದನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಒಂದು ಮಾತು ಪ್ರೀತಿಯ ಸಹೋದರರೇ, ಇವತ್ತು ಈ ದೇಶದ ಎಲ್ಲಾ ಪ್ರಜೆಗಳು ಈ ಒಂದು ಕಾನೂನಿನ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟವನ್ನು ಗೋಲಿಬಾರಿನ ಮೂಲಕ, ಆ ಹೋರಾಟವನ್ನು ಬೆದರಿಸುವ ಮೂಲಕ ತಡೆಯೊಡ್ಡಲು, ಅದನ್ನು ಒಡ್ಡಲು ಯಾರಿಂದಲೂ ಕೂಡ ಈ ರಾಜ್ಯದ ದೇಶದಲ್ಲಿ ಸಾಧ್ಯವಿಲ್ಲ. ಯಾಕೆಂತ ಕೇಳಿದರೆ ನಮ್ಮ ಹಿರಿಯರು, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು, ಬ್ರಿಟಿಷರ ಫಿರಂಗಿಗಳಿಗೆ ಎದೆಯೊಡ್ಡಿದಂತಹ ನಮ್ಮ ಹಿರಿಯರು, ಪ್ರೀತಿಯ ಸಹೋದರರೇ, ಅವರ ಅನುಚರರಾದ ನಾವು ಗೋಲಿಬಾರಿಗೆ ಹೆದರುವವರಲ್ಲ. ಕೇವಲ 100-200 ಮಂದಿ ಸೇರಿರುವಾಗ ಪ್ರೀತಿಯ ಸಹೋದರರೇ, ಗೋಲಿಬಾರ್ ನಡೆಸುವ ಮೂಲಕ, ಫೈರಿಂಗ್ ನಡೆಸುವ ಮೂಲಕ ಜನತೆಯನ್ನು, ಸಣ್ಣ ಪುಟ್ಟ ಸಮೂಹವನ್ನು ಚದುರಿಸುವಂತಹ ಪೊಲೀಸ್ ವ್ಯವಸ್ಥೆ ಖಂಡಿತವಾಗಿಯೂ ಎಲ್ಲಾ ಪೊಲೀಸರನ್ನು ನಾನು ಹೇಳ್ತಾ ಇಲ್ಲ. ಈ ನಾಡಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಪೊಲೀಸರು ತನ್ನ ಸಣ್ಣ ಮಟ್ಟದ ರಜೆಗಳನ್ನು ಪಡೆದು ಕುಟುಂಬದೊಂದಿಗೆ ಬದುಕಲು ಕೂಡ ಅವಕಾಶ ಸಿಗದೆ ಪ್ರಾಮಾಣಿಕವಾಗಿ ಈ ದೇಶದಲ್ಲಿ ಕೆಲಸ ಮಾಡುವ ಪೊಲೀಸರಿದ್ದಾರೆ. ಅಂತಹ ಪೊಲೀಸರ ಮುಂದೆ ಯಾರು ಗೋಲಿಬಾರು ಮಾಡಿದ್ದಾರೋ, ಅದಕ್ಕೆ ಯಾರು ಅಪ್ಪಣೆಗೊಟ್ಟಿದ್ದಾರೋ ಅವರು ಈ ದೇಶಕ್ಕೆ ಅಪಮಾನವಾಗಿದ್ದಾರೆ, ಪೊಲೀಸ್ ಇಲಾಖೆಗೆ ಅಪಮಾನವಾಗಿದ್ದಾರೆ, ಈ ದೇಶದ ಗೃಹ ಇಲಾಖೆಗೆ ಅಪಮಾನವಾಗಿದ್ದಾರೆ. ಆದ್ದರಿಂದ ಈ ದೇಶದಿಂದ ಅಂತಹ ಜನರನ್ನು ಕಾನೂನಿನ ಅಡಿಗೆ ತಂದು ಅವರಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಟ್ಟು ಅವರ ಕೆಲಸದಿಂದ ವಜಾ ಮಾಡಬೇಕು ಎಂಬುದನ್ನು ಈ ಸಭೆಯ ಮೂಲಕ ಒತ್ತಾಯಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. 35 ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಲಕ್ಷಾಂತರ ಮಂದಿ ಸೇರಿದ್ದರು. ಅಲ್ಲಿ ಒಂದು ಗೋಲಿಬಾರ್ ಆಗಲಿ, ಒಂದು ಯಾವುದೇ ರೀತಿಯ ಸಣ್ಣ ಪುಟ್ಟ ಗಲಾಟೆಗಳಾಗಲಿ ನಡೆದಿಲ್ಲ. ಅದಕ್ಕೆ ಬೇಕಾಗಿ ಅಲ್ಲಿನ ಪೊಲೀಸರನ್ನು ಹೃದಯ ತುಂಬಿ ನಾವು ಅಭಿನಂದಿಸುತ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ಇವತ್ತು ವಿಟ್ಲದಲ್ಲಿ ನಡೆಯುತ್ತಾ ಇದೆ. MS ರವರು ಹೇಳಿದರು, ನಿಷ್ಠಾವಂತ ಪೊಲೀಸರು ನಮ್ಮ ಠಾಣೆಯಲ್ಲಿದ್ದಾರೆ. ಇವತ್ತು ಇಲ್ಲಿಯೂ ಕೂಡ ಒಂದು ಗಲಭೆಯಾಗದೆ ಈ ಕಾರ್ಯಕ್ರಮವನ್ನು ನಿಯಂತ್ರಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಅವರಿಗೆ ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಪೊಲೀಸರು. ಆದ್ದರಿಂದ ಪ್ರೀತಿಯ ಸಹೋದರರೇ, ಇಲಾಖಾ ಅಧಿಕಾರಿಗಳು ತಮ್ಮ ಮಟ್ಟಕ್ಕಿದ್ದು ನ್ಯಾಯಯುತವಾದ ಕೆಲಸವನ್ನು ಮಾಡಿದರೆ ಈ ನಾಡಿನಲ್ಲಿ ಯಾವುದೇ ಸಮಸ್ಯೆ
ಸಮಸ್ಯೆ ಇರೋದಿಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಪ್ರೀತಿಯ ಸಹೋದರರೇ, ಈ ಒಂದು ಕಾರ್ಯಕ್ರಮವು, ಈ ಒಂದು ಪ್ರತಿಭಟನೆಯು ಇಲ್ಲಿಗೆ ಕೊನೆಗೊಳ್ಳದೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಈ ಕಾಯ್ದೆಗಳನ್ನು ಹಿಂಪಡೆಯುವ ತನಕ, ಅದೇ ರೀತಿ ಈ ದೇಶದ ಸಂವಿಧಾನವನ್ನು, ಈ ದೇಶದ ಸಾರ್ವಭೌಮತೆಯನ್ನು ನಾವು ಒಡೆಯುವುದಿಲ್ಲ ಎಂಬ ಮಾತು ಕೊಡುವ ತನಕ ನಮ್ಮ ಹೋರಾಟಗಳು ನಿರಂತರವಾಗಿ ನಡೆಯಲಿಕ್ಕಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಮಾತಿಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಜಗತ್, ಜೈ ಕರ್ನಾಟಕ.